صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾಬಾದ್. ಮಹಿಳೆಯರೇ, ಉಪವಾಸ ತೆರೆಯುವಂತಹ ಸಂದರ್ಭದಲ್ಲಿ ನೀವು ಈ ಒಂದು ತಪ್ಪು ಮಾಡದಿರಿ. ಇಮಾಮ್ ಮುಸ್ಲಿಮ್ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್ ಅಬಿ ಅತಿಯಾ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಕಾಲ ಮಹಾನರು ಹೇಳ್ತಾರೆ, ದಖಲ್ತು ಅನ ವ ಮಸ್ರೂಕುನ್ ಅಲ ಉಮ್ಮಿಲ್ ಮುಮಿನೀನ ಆಯಿಷತ ರಲಿಯಲ್ಲಾಹು ಅನ್ಹಾ. ನಾನು ಹಾಗೂ ಮಸ್ರೂಕ್ ರಲಿಯಲ್ಲಾಹು ಅನ್ಹುರವರು ಆಯಿಷಾ ರಲಿಯಲ್ಲಾಹು ಅನ್ಹಾರವರ ಬಳಿ ತೆರಳಿದೆವು. ಫಕಾಲ ಲಹ ಮಸ್ರೂಕುನ್. ಆಯಿಷಾ ರಲಿಯಲ್ಲಾಹು ಅನ್ಹರೊಂದಿಗೆ ಮಸ್ರೂಕ್ ಎಂಬವರು ಹೇಳಿದರು, ರಜುಲಾನಿ ಮಿನ್ ಅಸ್ಹಾಬಿನ್ ಮುಹಮ್ಮದಿನ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಚರರಲ್ಲಿದ್ದಂತಹ ಸ್ವಹಾಬಿಗಳಲ್ಲಿದ್ದಂತಹ ಎರಡು ವ್ಯಕ್ತಿಗಳು, ಕಿಲಾಹುಮಾ ಲಾ ಯಊಲು ಅನಿಲ್ ಖೈರಿ. ಅದರಲ್ಲಿ ಯಾರಾಗಿದ್ದಾರೆ ಒಳಿತಿನಲ್ಲಿರುವುದು. ಎಂತಹ ಇಬ್ಬರು, ಅಹದುಹುಮಾ ಅದರಲ್ಲಿರುವಂತಹ ಓರ್ವ ವ್ಯಕ್ತಿ, ಯುಅಜ್ಜಿಲು ಮಗರಿಬ ವಲ್ ಇಫ್ತಾರ. ಆತನು ಮಗರಿಬನ್ನು ತಟ್ಟನೆ ನಮಾಜ್ ನಿರ್ವಹಿಸ್ತಾನೆ, ಅದೇ ರೀತಿ ಉಪವಾಸವನ್ನು ಮಗರಿಬ್ ಅಜಾನ್ ಆದ ತಕ್ಷಣವೇ ತೆರೆಯುತ್ತಾನೆ. ಮತ್ತೋರ್ವ ವಲ್ ಆಖಿರು ಯುವಖಿರು ಅಲ್ ಮಗರಿಬ ವಲ್ ಇಫ್ತಾರ. ಆತನು ಮಗರಿಬನ್ನು ಸ್ವಲ್ಪ ತಡ ಮಾಡಿ ಮಾಡ್ತಾನೆ, ಅದೇ ರೀತಿ ಉಪವಾಸ ತೆರೆಯುವುದನ್ನು ಕೂಡ ಸ್ವಲ್ಪ ತಡವಾಗಿ ಮಾಡ್ತಾನೆ. ಫಕಾಲತ್. ಆಗ ಆಯಿಷಾ ರಲಿಯಲ್ಲಾಹು ಅನ್ಹಾರವರು ಕೇಳುತ್ತಾರೆ, ಮೈ ಯುಅಜ್ಜಿಲುಲ್ ಮಗರಿಬ ವಲ್ ಇಫ್ತಾರ. ಯಾರಾಗಿದ್ದಾರೆ ಮಗರಿಬನ್ನು ಅದೇ ರೀತಿ ಇಫ್ತಾರನ್ನು ತಟ್ಟನೆ ಮಾಡುವಂತಹ ವ್ಯಕ್ತಿ? ಕಾಲಾಗ ಅವರು ಹೇಳುತ್ತಾರೆ, ಅಬ್ದುಲ್ಲಾ. ಅದು ಅಬ್ದುಲ್ಲಾ ರಲಿಯಲ್ಲಾಹು ಅನ್ಹುರವರಾಗಿದ್ದಾರೆ. ಯಾನಿ ಇಬ್ನು ಮಸ್ಊದ್ ರಲಿಯಲ್ಲಾಹು ಅನ್ಹುರವರು. ಫಕಾಲತ್. ಆಗ ಆಯಿಷಾ ರಲಿಯಲ್ಲಾಹು ಅನ್ಹಾರವರು ಹೇಳುತ್ತಾರೆ, ಹಾಕದ ಕಾನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಸ್ನಉ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಈ ರೀತಿಯಾಗಿದೆ ಮಾಡ್ತಾ ಇದ್ದದ್ದು ಎಂದು. ನಾನು ಈ ತಲೆಬರಹ ಕೊಡಲು ಕಾರಣ, ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲೆಲ್ಲ ಮಹಿಳೆಯರು ಉಪವಾಸ ತೆರೆಯುವಂತಹ ಸಂದರ್ಭದಲ್ಲಿ ಅಡುಗೆ ಮನೆಯಲ್ಲಿ ಬ್ಯುಸಿಯಾಗ್ತಾರೆ. ಆ ಸಂದರ್ಭದಲ್ಲಿ ಅವರು ಅಜಾನ್ ಕೊಟ್ಟರೂ ಕೂಡ ಉಪವಾಸವನ್ನು ತೆರೆಯದೆ ಸ್ವಲ್ಪ ತಡ ಮಾಡಿ ಉಪವಾಸ ತೆರೆಯುತ್ತಾರೆ. ಖಂಡಿತವಾಗಿಯೂ ಆ ರೀತಿ ಆಗಬಾರ್ದು. ಎಲ್ಲ ಕೆಲಸವನ್ನು ಮಗರಿಬಿಗಿಂತ ಮುಂಚೆ ಮುಗಿಸಿ ಅಜಾನ್ ಕೊಡುವಂತಹ ಸಂದರ್ಭದಲ್ಲಿ ನಾವು ತಟ್ಟನೆ ಉಪವಾಸವನ್ನು ತೆರೆಯುವಂತಹ ವ್ಯಕ್ತಿಗಳಾಗಬೇಕು. ಅದರಲ್ಲಾಗಿದೆ ಖೈರ್, ಅದರಲ್ಲಾಗಿದೆ ಒಳಿತು. ಅದೇ ರೀತಿ ಮತ್ತೊಂದು ವಿಷಯ, ಮಗರಿಬ್ ನಮಾಜ್ ಉಪವಾಸ ತೆರೆಯಲಿಟ್ಟಂತಹ ಎಲ್ಲ ಸಂಗತಿಗಳನ್ನು ಎಲ್ಲ ತಿಂಡಿಗಳನ್ನು ತಿಂದ ನಂತರ ಹೋಗಿ ಮಗರಿಬ್ ನಮಾಜ್ ಮಾಡ್ತೇನೆ ಎಂದು ಹೇಳಿ ಮಗರಿಬ್ ನಮಾಜನ್ನು ಸ್ವಲ್ಪ ಆಚೆ ಮಾಡುವಂತಹ ಸ್ವಭಾವ ನಮಗೆ ಬಾರದು. ಕಾರಣ ಮಗರಿಬಿನ ಸಮಯ ಅತಿ ಕಡಿಮೆಯಾಗಿದೆ. ಆದ್ದರಿಂದ ಆ ಒಂದು ಮಗರಿಬಿನ ಸಮಯ ನಷ್ಟ ಹೊಂದಬಾರದು, ಮಗರಿಬ್ ನಮಾಜ್ ಕಲಾ ಆಗಬಾರದು. ಆದ್ದರಿಂದ ಉಪವಾಸವನ್ನು ತಟ್ಟನೆ ತೆರೆದು ಹೋಗಿ ನಮಾಜ್ ಮಾಡಬೇಕು. ನಮಾಜ್ ಮಾಡಿ ಬಂದ ನಂತರ ಬಾಕಿ ಉಳಿದಂತಹ ಆಹಾರಗಳನ್ನು ತಿಂಡಿಗಳನ್ನು ನೀವು ತಿನ್ನಿ. ಹೊರತು ಅದನ್ನು ತಿನ್ನುತ್ತಾ ಮಗರಿಬ್ ನಮಾಜನ್ನು ಸ್ವಲ್ಪ ದೀರ್ಘ ಮಾಡುವಂತಹ, ಮಗರಿಬ್ ನಮಾಜಿನ ಸಮಯವನ್ನು ಸ್ವಲ್ಪ ಆಚೆಗೆ ಮಾಡುವಂತಹ ಒಂದು ಸ್ವಭಾವ ಅದು ಒಳ್ಳೆಯದಲ್ಲ. ಆದ್ದರಿಂದ ಎರಡೂ ಸ್ವಭಾವಗಳು ನಮ್ಮಲ್ಲಿದೆ, ಎರಡನ್ನೂ ಕೂಡ ನಾವು ತ್ಯಜಿಸಬೇಕು. ಒಂದು ಇಫ್ತಾರ್ ಉಪವಾಸ ತೆರೆಯುವುದನ್ನು ತಟ್ಟನೆ ಮಾಡಬೇಕು, ಮಗರಿಬ್ ನಮಾಜನ್ನು ಕೂಡ ತಟ್ಟನೆ ಮಾಡಬೇಕು. ಅದಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಾಡಿದ್ದು. ನಾವು ಕೂಡ ಅದೇ ರೀತಿ ಮಾಡೋಣ. ಅಲ್ಲಾಹನ ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.